ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 2ನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿನ ಆರಾಧನೆ ಮಾಡ್ತೀವಿ. ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿ ನಂತರ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿದ ನಂತರ ಅವರಿಗೆ ಯಾವುದೇ ಹಿಂದಿನ ನೆನಪುಗಳಿರೋದಿಲ್ಲ. ಇದೇ ಸಮಯದಲ್ಲಿ ಶಿವ ತಪಸ್ಸನ್ನ ಆಚರಣೆ ಮಾಡ್ತಿರ್ತಾರೆ. ಅವರು ಯೋಗ ನಿದ್ರೆನಲ್ಲಿರ್ತಾರೆ. ಅವರನ್ನ ಎಬ್ರಿಸೋದು ಸಹ ಯಾರಿಂದನೂ ಸಾಧ್ಯ ಆಗಿರೋದಿಲ್ಲ. ಆ ಟೈಮಲ್ಲಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಶಿವ ಮತ್ತು ಸತಿಯ ಅಂಶವಾಗಿ ಹುಟ್ಟುವ ಮಗನಿಂದ ನನ್ನ ವಧೆ ಆಗಬೇಕು ಅನ್ನೋ ವರವನ್ನ ಪಡೆದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾರದ ಮುನಿಗಳು ಪಾರ್ವತಿ ದೇವಿಯ ಬಳಿ ಬಂದು ಅವರ ಹಿಂದಿನ ಜನ್ಮದ ಬಗ್ಗೆ ಎಲ್ಲವನ್ನು ತಿಳಿಸಿ ಅವರು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಲಿಕ್ಕೆ ತಿಳಿಸ್ತಾರೆ. ಪಾರ್ವತಿ ದೇವಿಯವರು ಕಾಡಿಗೆ ಹೋಗಿ ಅಲ್ಲಿರುವಂತಹ ಹಣ್ಣು ಹಂಪಲಗಳಷ್ಟನ್ನೇ ತಿನ್ನುತ್ತಾ ಕಠಿಣವಾದ ತಪಸ್ಸನ್ನ ಆಚರಣೆ ಮಾಡ್ತಿರ್ತಾರೆ. ಎಷ್ಟೇ ವರ್ಷಗಳ ಕಾಲ ತಪಸ್ಸಾಚರಣೆ ಮಾಡಿದ್ರು ಸಹ ಬ್ರಹ್ಮ ಅವರಿಂದ ಯಾವುದೇ ವರ ಸಿಗಲ್ಲ, ಅವರು ಪ್ರತ್ಯಕ್ಷ ಆಗಲ್ಲ. ಆ ನಂತರ ಅವರು ಒಂದು ಫಲಹಾರ ಸೇವನೆಯನ್ನು ಸಹ ನಿಲ್ಲಿಸಿ ಬರೀ ಬಿಲ್ವಪತ್ರೆ ಮರದಿಂದ ಉದುರಿದಂತಹ ಒಣಗಿರುವಂತಹ ಬಿಲ್ವಪತ್ರೆ ಎಲೆಗಳನ್ನ ತಿಂತಾ ಇರ್ತಾರೆ. ಆ ನಂತರ ಅವರು ಆ ಒಂದು ಎಲೆಗಳನ್ನು ತಿನ್ನೋದನ್ನು ನಿಲ್ಲಿಸಿ ನೀರನ್ನು ಸಹ ಕುಡಿದೆ ಬರೀ ಗಾಳಿಯ ಸೇವನೆಯನ್ನು ಮಾಡ್ತಾ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರ ದೇಹ ತುಂಬಾನೇ ಕೃಶವಾಗಿ ಹೋಗಿರುತ್ತೆ. ಆ ಸಮಯದಲ್ಲಿ ಭೂಲೋಕದಲ್ಲಿ ತುಂಬಾನೇ ಅಲ್ಲೋಲ ಕಲ್ಲೋಲಗಳು ಸಹ ಸೃಷ್ಟಿಯಾಗ್ತಾ ಇರುತ್ತೆ. ಪಾರ್ವತಿ ದೇವಿಯವರ ತಾಯಿ ಬಂದು ಹೇಳ್ತಾರೆ, ಈ ಒಂದು ತಪಸ್ಸು ಸಾಕು ನಿಲ್ಲಿಸಿ ಅಂತ. ಆದರೆ ಅವರು ಅವರ ಮಾತನ್ನ ಕೇಳ್ತಾ ಇರಲ್ಲ. ಆ ಸಮಯದಲ್ಲಿ ಬ್ರಹ್ಮದೇವರೇ ಸೋತು ಅವರ ಒಂದು ಅಶರೀರವಾಣಿ ಕೇಳುತ್ತೆ. ಇಂತಹ ಕಠಿಣವಾದ ತಪಸ್ಸನ್ನ ಇದುವರೆಗೂ ಮಾಡಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನೀನು ಏನು ಅನ್ಕೊಂಡಿದ್ಯಾ, ನಿನ್ನ ಆಸೆ ಈಡೇರುತ್ತೆ, ನೀನು ಮನೆಗೆ ಹೋಗ್ಬಹುದು ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡಿದವರು ಅಂದ್ರೆ ಬ್ರಹ್ಮ ಪ್ಲಸ್ ಆಚರಣೆ, ಬ್ರಹ್ಮಚಾರಿಣಿ, ಈ ಒಂದು ಹೆಸರು ಈ ರೀತಿಯಾಗಿ ಬಂದಿದೆ. ನಮ್ಮ ಬ್ರಹ್ಮಚಾರಿಣಿ ದೇವಿಯು ಬಿಳಿಯ ಸೀರೆನ ಹುಟ್ಟಿರ್ತಾರೆ. ಅವರ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲ ಇರುತ್ತೆ. ಈ ಒಂದು ರೂಪದ ನಾವು ಈಗಿನ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಮ ಕಠಿಣವಾದ ನಿರ್ಧಾರಗಳು, ನಿಶ್ಚಲ ದೃಢ ಮನಸ್ಸಿದ್ರೆ ನಾವು ಅನ್ಕೊಂಡಿದ್ದನ್ನ ಸಾಧಿಸಬಹುದು ಅನ್ನೋದು. ಇನ್ನು ಬ್ರಹ್ಮಚರ್ಯ ಅಂದ್ರೆ ನಮ್ಮ ಗುರಿ ಸಾಧಿಸ್ಲಿಕ್ಕೆ ಯಾವುದು ಅಡ್ಡ ಆಗಿರುತ್ತೆ ಅಂತಹ ಒಂದು ಅಭ್ಯಾಸಗಳನ್ನ ಬಿಟ್ಟು ನಾವು ಗುರಿಯ ಕಡೆ ಸಾಧನೆಯನ್ನ ಮಾಡೋದ್ರ ಕಡೆ ಗಮನ ಹರಿಸೋದನ್ನ ಆ ಒಂದು ಬ್ರಹ್ಮಚರ್ಯ ಅಥವಾ ಬ್ರಹ್ಮಚರ್ಯ ಆಚರಣೆ ಅಂತನೂ ಸಹ ಹೇಳಬಹುದು. ಎಲ್ರಿಗೂ ಸಹ ದೇವಿ ಬ್ರಹ್ಮಚಾರಿಣಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.